ಮಲ್ಲಿಗೆ ನಾಡಿನಿಂದ ಹಂಪಿಯ ಕಡೆಗೆ ನಮ್ಮ ಪಯಣ. ನಾಡಿನ ಜನತೆಯ ಸಾಹಿತ್ಯ ಕಲಾ ತಂಡ. ಈಗ ನೀವು ಹಂಪಿಯ ದೃಶ್ಯಾವಳಿಗಳು ಕಾಣುತ್ತಾ ಹೋಗ್ತೇವೆ. ಈ ನಮ್ಮ ಕವಿ ಸ್ನೇಹ ಬಳಗವನ್ನು ಶ್ರೀಯುತರಾದ ಎಂ ಶ್ರೀ ಶಿವಪ್ರಕಾಶ್ ರವರು ಸ್ವಾಗತಿಸಿದ ಕ್ಷಣ ಅನನ್ಯ. ಅತ್ಯುತ್ತಮವಾದ ಆರೋಗ್ಯಕರ ಆಹಾರ ನೀಡಿ ಸತ್ಕರಿಸಿದ ಮರೆಯದ ಒಂದು ಸುಂದರ ನೆನಪು. ಆಹಾಹಾ, ನೋಡಿ ನೋಡಿ, ಪ್ರಾಣಿಗಳ ಮೇಲಿನ ಮಮಕಾರಕ್ಕೆ ಪಾರವೇ ಇಲ್ಲ. ಮತ್ತೆ ಮತ್ತೆ ಮೆತ್ತಗೆ ಕವಿತೆಗಳ ಬರೆಸುವ ನವ್ಯಕಾವ್ಯಗಳ ಬಳಗ ಈ ನಮ್ಮ ವೇದಿಕೆ. ನಮ್ಮ ಮುಂದಿನ ಹೆಜ್ಜೆ ಶ್ರೀ ವಿರೂಪಾಕ್ಷೇಶ್ವರ ಸ್ವಾಮಿಯ ದಿವ್ಯ ಸಾನ್ನಿಧ್ಯದ ಕಡೆಗೆ. ಕಲಾ ಸಾಹಿತ್ಯ ಪ್ರೇಮಿಗಳು ಜಡಿಯಲ್ಲಿ ಹೂವನ್ನು ಮುಡಿದು ಸಾಗುತ್ತಿರುವ ಸುಂದರ ದೃಶ್ಯ. ನಾವೀಗ ಶ್ರೀ ಗುರುವಿನ ಹೆಬ್ಬಾಗಿಲಿನಲ್ಲಿ. ಯುವ ಸಾಹಿತ್ಯ ಪ್ರೇಮಿಗಳ ಜೊತೆಯಲ್ಲಿ ಸೆರೆ ಹಿಡಿದ ದೃಶ್ಯ. ಮುತ್ತು ರತ್ನಗಳ ಹಳೆದ ಬೀದಿಯಲ್ಲಿ ನಾವೀಗ ಸಂಚರಿಸುತ್ತಿರುವ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಾ. ಶ್ರೀ ಸ್ವಾಮಿಯ ಗೋಪುರವು ಕಿಂಡಿಯಲ್ಲಿ ಕಾಣುವ ಚಿತ್ರ ಉಲ್ಟವಾಗಿ ಕಾಣುವುದು ಅವಿಸ್ಮರಣೀಯವಾಗಿ ನೋಡ್ತಾ ಇದ್ದೇವೆ. ಕಲ್ಯಾಣಿಯ ಮುಂಭಾಗದಲ್ಲಿ ಪ್ರೀತಿಯ ಬಳಗ. ಸುತ್ತಲೂ ಹಂಪಿಯ ದೃಶ್ಯಗಳನ್ನು ಕಾಣ್ತಾ ಖುಷಿ ಖುಷಿಯಾಗಿ ನಲಿಯುತ್ತಾ ಸೆರೆ ಹಿಡಿದ ದೃಶ್ಯಗಳು ಮೈ ನೇರಳಿಸುವಂತಿವೆ. ಕಲ್ಯಾಣಿಯಿಂದ ಕಲ್ಲಿನ ರಥದ ಕಡೆಗೆ ನಮ್ಮ ಪಯಣ ಸಾಗುತ್ತಿದೆ. ಗಾಡಿಯಲ್ಲಿ ಬಂದು ಕುಳಿತೆವು. ಏನು ಚಂದದ ಪಯಣ, ಏನು ಚಂದದ ಲವಲವಿಕೆಯಲ್ಲಿ ಎಲ್ಲರೂ ಅಸ್ಮಿತೆಯರಾಗಿ ನಗುತ್ತಿರುವ ದೃಶ್ಯಗಳು. ಒಂದು ಒಲವಿನ ಉಡುಗೊರೆಯೇ ಸರಿ ಅಂತ ಅನಿಸುತ್ತದೆ. ಮುಡಿಗೆ ಮಲ್ಲಿಗೆ ಚಂದ, ನಮ್ಮ ಸಾಹಿತ್ಯ ಬಳಗವೇ ನಮಗೆ ಆನಂದ. ಸಿಂಪಲ್ ಆಗಿರೋ ಡಿಂಪಲ್ ಕ್ವೀನು, ಕಲ್ಲಿನಲ್ಲಿ ಅರಳಿದ ಚಿತ್ರಗಳೇ A1. ನೋಡಿ ನೋಡಿ, ಎಂತಹ ಅದ್ಭುತವಾಗಿ ನಿಂತಿರುವ ಈ ಕಲ್ಲಿನ ಬೆಟ್ಟಗಳು, ಗುಡ್ಡಗಳು. ನಾವೀಗ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೇವೆ. ಕ್ಯಾಂಟೀನ್ ಕೂಡ ಹೌದು. ಈ ಒಂದು ಝಲಕ್ ತಂಪು ಪಾನೀಯಗಳ ಕುಡಿದು ಕಲ್ಲಿನ ರಥದ ಕಡೆಗೆ ನಮ್ಮ ಪಯಣ ಸಾಗುತ್ತಿದೆ. ಈ ಒಂದು ಕವಿ ಬಳಗ. ಉದಯದಪ್ಪ, ಚಂದ್ರಪ್ಪ, ಯರಿಸ್ವಾಮಿ, ವೀರಭದ್ರಯ್ಯ, ಶಾಂತಾ, ಶಶಿಕಲಾ, ರೇಣುಕಾ, ಗೌರಮ್ಮ, ನಯನ. ನೋಡಿ ನೋಡಿ, ಹೇಗೆ ಅವರ ನಗುವಿನ ಮುಖವನ್ನು ನೋಡ್ತಾ ಇದ್ರೆ ಆನಂದವೇ ಆನಂದ. ನಮ್ಮ ಆಪ್ತರಾದ ಶ್ರೀಯುತ ವೆಂಕಟೇಶ್ ಬಡಿಗೇರವರ ದಂಪತಿಗಳ ಸಹಾಯದಿಂದ ನಾವೀಗ ಒಂದು ಗಾಡಿಯಲ್ಲಿ ಕಲ್ಲಿನ ರಥದ ಕಡೆಗೆ ಸಾಗ್ತಾ ಇದ್ದೇವೆ. ನಮ್ಮ ಶಾಂತಾ ಮೇಡಮ್ ಅವರು, ಶಶಿಕಲಾ ಮೇಡಮ್ನವರು ಏನೇನೋ ಮಾತಾಡ್ತಾ ಇದ್ದಾರೆ. ಖುಷಿ ಖುಷಿಯಾಗಿ ಇರಲಿ 106 ಕಾಲ ಹೀಗೆ ನಮ್ಮ ಈ ಒಂದು ಸ್ನೇಹ ಬಳಗ. ನೋಡಿ ನೋಡಿ, ನಮ್ಮ ಗುರುಗಳು ಹೇಗೆ ಬರ್ತಾ ಇದ್ದಾರೆ ಈ ಬೈಕ್ನಲ್ಲಿ. ಆಹಾಹಾ, ಏನು ಚಂದ, ಏನು ಮಧುರ, ಏನೋ ಒಂದು ಆನಂದ. ನಿಜಕ್ಕೂ ಕಲ್ಲಿನಲ್ಲಿ ಕೆತ್ತಿದ ಶಿಲೆಗಳ ನಿಂತ ಚಿತ್ರಣ ಎಂಥವರನ್ನು ಕೂಡ ತೇರಿನ ದ್ವಾರದ ಕಡೆ ನಮ್ಮ ಪಯಣ ಸಾಗುತ್ತಿದೆ. ಹರಳೆ ನಿಂತಿರುವ ಈ ಕಲ್ಲು ಶಿಲೆಗಳು ನವಿರೇಳುವಂಥ ಶಿಲೆಗಳ ಕಂಡ ಕವಿಗಳಿಗೆ, ಸಾಹಿತಿಗಳಿಗೆ ಕಲ್ಪನೆಗೂ ಮೀರಿದ ಲೇಖನಗಳು, ಹಾಡುಗಳು ಜನ್ಮ ತಾಳಿರುವುದರಲ್ಲಿ ಸಂದೇಹವೇ ಇಲ್ಲ. ಕಲ್ಲುಗಳಲ್ಲಿ ಅರಳಿದ ಶಿಲೆಗಳ ತವರಿನ ವಿಜಯನಗರ ಸಾಮ್ರಾಜ್ಯ ನಿಜಕ್ಕೂ ನಮ್ಮ ನಾಡಿನ ಹೆಮ್ಮೆಯ ಗರಿಮೆ, ಹಿರಿಮೆ. ಕಲ್ಲಿನ ರಥ, ಕಲ್ಲಿನ ತೇರಿನ ಪಕ್ಕದಲ್ಲಿರುವ ಸಪ್ತ ಸ್ವರಗಳ ಈ ಒಂದು ಮಹಾಮನೆಯ ದೃಶ್ಯದಲ್ಲಿ ನಾನಿದ್ದೇನೆ. ಸ್ಪರ್ಶಿಸಿದ ಆ ಒಂದು ಕ್ಷಣ ಜೀವನದ ಒಂದು ಅಮೋಘ ಅನನ್ಯ. ಈ ಒಡನಾಡಿಗಳ ಜೊತೆಯಲ್ಲಿ ನಾನು ಈ ಸುಂದರವಾದ ಆಕೃತಿಯ ಶಿಲೆಯ ಕಂಡಾಗ ಕಣ್ಣುಗಳು ಆನಂದ ಬಾಷ್ಪವೇ ಉಕ್ಕಿ ಬಂದಂತಾಯಿತು. ಹಂಪೆ ಒಳಗೆ ನೋಡು, ಉಜ್ಜಯಿನಿಯನ್ನು ಹೊರಗೆ ನೋಡು ಎನ್ನುವ ಮಾತು ನನ್ನ ಜೀವನದಲ್ಲಿ ಒಂದು ಕಂಡುಕೊಂಡ ದೈತ್ಯ ಸತ್ಯವನ್ನೇ ನಾನಿಲ್ಲಿ ಕಂಡಾಗ ಮೈ ನೇರಳಿತು.
ಆಹಾ, ಎಂತಹ ಚಂದ! ಹಿರಿಯ ಸಾಹಿತಿಗಳೊಂದಿಗೆ ತೆಗೆದ ಒಂದು ಸೆಲ್ಫಿ. ತಂಪಿರಲ್ಲ ಅದಕ್ಕಾಗಿ ಇದು ನೀರು ಇಲ್ಲಿ ಹನಿ ಹುಡ್ಕಂತ ಇಲ್ಲಿ ಬೀಳ್ತಾ ಇರ್ತಾವೆ, ಇದ್ರಾಗ ಬಿದ್ದು ಹಿಂಗೆ ಹೇಳಕ್ ನಾಡಿನ ಜನತೆಯ ಕಲಾ ಬಳಗದ ಪರವಾಗಿ ಈ ದಂಪತಿಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ನೂರ್ಕಾಲ ನಿಮ್ಮ ಬದುಕು ಸುಖವಾಗಿ ಹಸನಾಗಿರಲೆಂದು ಹರಸುತ್ತೇನೆ. ಈ ನನ್ನ ವಿಡಿಯೋವನ್ನು ಕೊನೆವರೆಗೂ ನೋಡಿದ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಸ್ಕಿಟ್ ಮಾಡದೆ ನೋಡಿ